ಹಾಯ್. ಈ ವಿಡಿಯೋದಾಗ ಏನು ಹೇಳಕ್ಕೆ ಹೊಂಟೀನಿ ಅಂತಂದ್ರೆ ನಮ್ಮ ಹೊಲ್ದಾಗ ಯಾವ ಗಿಡಗಳು ಅದಾವು, ಯಾವ ಹಣ್ಣಿನ ಗಿಡ ಅದಾವು, ಟೋಟಲ್ ಓವರಾಲ್ ಯಾವ ಗಿಡ ಹಚ್ಚಿವಿ ಅಂತಂದ್ಬಿಟ್ಟು ತೋರಿಸ್ಬೇಕಂತಂದ್ಬಿಟ್ಟು ಈ ವಿಡಿಯೋ ಮಾಡಕತ್ತೀನಿ. ಫಸ್ಟ್ ಸ್ಟಾರ್ಟ್ ಮಾಡೋದೇ ಕಲ್ಪವೃಕ್ಷ ತೆಂಗಿನ ಗಿಡ. ಇದನ್ನು ಹಚ್ಚಿ ಒಂದು 2 ವರ್ಷ ಆಯಿತು. 2 ವರ್ಷಕ್ಕೆ ಈ ಗ್ರೋತ್ ಬಂತದ. ಓವರಾಲ್ ನಮ್ಮ ಹೊಲ್ದಾಗ ಒಂದು 7 ತೆಂಗಿನ ಗಿಡ ಅದಾವೆ. 7 ತೆಂಗಿನ ಗಿಡ ಅದಾವೆ. ಸೊ ಎಲ್ಲದು ಒಂದೇ ಟೈಮ್ಗೆ ಹಚ್ಚಿಲ್ಲ. ಇದು ನೋಡ್ರಿ, ಇದು 2 ವರ್ಷ ಆಯಿತು. ಇಲ್ಲೊಂದು ಅದ, ಇದನ್ನು ಹಚ್ಚಿ ಬರೀ 1 ವರ್ಷ ಆಯಿತು. ಸೊ ಇದು ನಾವು ಹೊರಗಡೆಯಿಂದ ಏನು ಸಸಿ ತಂದು ಹಚ್ಚಿಲ್ಲ, ಮನ್ಯಾಗ ಬೆಳೆದಿದ್ದು ತಂದು ಹಚ್ಚಿವಿ. ಆಮೇಲೆ ಈ ವರ್ಷ ಒಂದು 20-30 ಗಿಡ ಹಚ್ಬೇಕಂತ ಅಂದ್ಕೊಂಡಿನಿ ತಂದು ಸಸಿ. ಸೊ ಯಾವ್ದು ಹಚ್ಚಿದ್ರೆ ಬೆಟರು, ಯಾವ್ದು ಒಳ್ಳೆ ಇನ್ಕಮ್ ಅಂತ ಸ್ವಲ್ಪ ಸಜೆಸ್ಟ್ ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ಬರೋದು ಮಾವಿನ ಗಿಡ. ಮೇನಾಗಿ ಅಂತಂದ್ರೆ ಮಾವಿನ ಗಿಡ ಇದು ಬಂದುಬಿಟ್ಟು ಹಚ್ಚಿ ಒಂದು 4 ವರ್ಷ ಆಯಿತು, 5 ವರ್ಷ ಆಯ್ತು, ನನಗೂ ಕ್ಲಾರಿಟಿ ಇಲ್ಲ, ನೆನಪಿಲ್ಲ. ಬಟ್ 4ರಿಂದ 5 ವರ್ಷ ಅಂತೂ ಆಗೈತಿ ಇದು ಹಚ್ಚಿ. ಆಲ್ರೆಡಿ ಇದು 3rd ಇಯರ್ಗೆ ಫಲ ಕೊಡೋಕೆ ಸ್ಟಾರ್ಟ್ ಆಗಿತ್ತು. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿತ್ತು ಅಂತಂದ್ಬಿಟ್ಟು. ನೋಡ್ರಿ, ಇದು ಈ ಸೈಜಿಗೆ ಬಂದದ. ಇದು 5 ವರ್ಷ ಅಂತಲೇ ಕನ್ಸಿಡರ್ ಮಾಡಿದ್ರು. ಈ ಸೈಜಿಗೆ ಬಂದದ. ಇದು 3ನೇ ವರ್ಷದಿಂದ ಸ್ಟಾರ್ಟ್ ಅದ ಫಲ. ಆಲ್ರೆಡಿ ನೋಡ್ರಿ, ಇದು ಹೂ ಬಿಟ್ಟು ಕಾಯಿ ಬಿಡ ಸ್ಟಾರ್ಟ್ ಐತಿ. ಫುಲ್ ಆ ಕಡೆ ಸೈಡೆಲ್ಲನೂ ಹೂ ಬಿಟ್ಟದ. ಸೊ ಮಾವಿನ ಗಿಡ, ಇದು ಗಿಡಗಳು ಅದಾವೆ. ಇವು ಹೆಚ್ಚು ಕಡಿಮೆ ಒಂದು 20-30 ಗಿಡ ಅದಾವೆ. ಅಂದ್ರೆ ಈ ಸೈಜಿಗೆ ಬಂದಿರೋವು ಒಂದು 10-15 ಗಿಡ ಅದಾವೆ. ಇಲ್ಲಿ ನೋಡ್ತಿರ್ಬೋದು ನೀವು. ಆಮೇಲೆ ಆ ಕಡೆ ಇದ್ದಾವೆ ಸೈಡ್ಗಲ್ಲಿ. ಸೊ ಅವೆಲ್ಲ ಸೈಡಿಗೆ ಹಚ್ಚಿರೋ ಒಂದು 10-15 ಗಿಡ ಅದಾವೆ ಮಾವಿನ ಗಿಡ ಇವು. ಆಮೇಲೆ ಇದಾದಮೇಲೆ ನೆಕ್ಸ್ಟ್ ಬರೋದೇ ನಮ್ಮದು ಗೋಡಂಬಿ. ಗೋಡಂಬಿ ಹೆಂಗದ ತೋರಿಸ್ತೀನಿ ತಡೀರಿ. ಇದು ನೋಡ್ರಿ, ಇದು ನಮ್ಮ ಗೋಡಂಬಿ ಗಿಡಗಳು. ಇವು ಭಾರಿ ಹಳೆ ಗಿಡಗಳಿವು. ಹಳೆ ಭಾರಿ ಅಂತಂದರೆ ಒಂದು 10-12 ವರ್ಷದ ಗಿಡಗಳಿವು. 10-12 ವರ್ಷಕ್ಕೆ ನೋಡ್ಬೋದು ನೀವು. ನಾನು ಹಿಂದೆ ಹೋಗ್ತಾನೇ ಇದ್ದೀನಿ, ಕವರ್ ಆಗ್ತಾಯಿಲ್ಲ ಇನ್ನೂ, ಅಷ್ಟು ದೊಡ್ಡದದ. ಸೊ ಇದು ಗೋಡಂಬಿ ಗಿಡಗಳು. ನಮ್ಮ ಗೋಡಂಬಿ ಗಿಡಗಳು ಹೆಚ್ಚು ಕಡಿಮೆ ಅಲ್ಲಿ ತನಕ ಏನು ಕಾಣಾಕತ್ತಾವಲ್ಲ ಅವೆಲ್ಲ ಗೋಡಂಬಿ ಗಿಡಗಳು ನಮ್ಮವು. ಇಲ್ಲ ಒಂದು 20-25 ಗಿಡ ಅದಾವೆ. ಸೊ ಇವು ಮುಂಚೆ ಜಾಸ್ತಿ ಇದ್ದವು. ಅವು ತೀರಾ ಹಳಿ ಗಿಡ, ಅವು 30-40 ವರ್ಷದ ಗಿಡ. ಈಗೆಲ್ಲ ಒಣಗೋಗಿ ಇವಷ್ಟು ಉಳ್ದಾವು. ಸೊ ಇದು ಒಳ್ಳೆ ಇನ್ಕಮ್ ಆ್ಯಕ್ಚುಲಿ. ಇದು ಹೆಂಗೆ ಅಂತಂದರೆ ಒಂದು ಗಿಡಕ್ಕೆ ಇಲ್ಲ ಅಂತಂದ್ರೆ ಒಂದು 2-3 ಸಾವಿರ ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಇನ್ಕಮ್ ಬರುತ್ತೆ. ಇದು ಏನು ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ, ತೀರಾ ಲೋ ಮೇಂಟೆನೆನ್ಸ್ ಇದು. ಸೊ ಈ ಗೋಡಂಬಿ ಗಿಡಗಳು ಇದ್ದಾವೆ. ಆಮೇಲೆ ನೆಕ್ಸ್ಟು ಮೂಸಂಬಿ ಗಿಡ ನೋಡೋಣ. ಇಲ್ಲಿ ನೋಡ್ತಿರ್ಬೋದು, ಇದು ಮೂಸಂಬಿ ಗಿಡ. ಮೂಸಂಬಿ ಗಿಡ ಈಗ ಹಚ್ಚಿ ಜಸ್ಟ್ ಒಂದು 3 ತಿಂಗಳು ಇಲ್ಲ 4 ತಿಂಗಳು ಆಗಿರ್ಬೇಕಷ್ಟೇ. ಸೊ ಈಗ ಮೂಸಂಬಿ ಗಿಡಗಳು ಹಚ್ಚಿ ಇವನು ಕೂಡ ಒಂದು 25-30 ಗಿಡ ಹಚ್ಚೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲದ ಮೂಸಂಬಿ ಗಿಡ. ಮತ್ತು ಸೊ ಹಿಂಗೆ ಎಲ್ಲೆಲ್ಲಿ ಸ್ವಲ್ಪ ಜಾಗ ಅದ ಹಚ್ಬೋದು ಅಂತ ಅನಿಸುತ್ತೆ, ಅಲ್ಲೆಲ್ಲ ಮೂಸಂಬಿ ಗಿಡ ಹಚ್ಚೀನಿ. ಆಮೇಲೆ ನಿಮ್ಗೆ ನಾನು ಹಳೆಯ ನುಗ್ಗೆ ವೀಡಿಯೋಗಳು ನೋಡಿದ್ರೆ ಗೊತ್ತು ನಿಮ್ಗೆ, ನುಗ್ಗೆ ಗಿಡಗಳಂತೂ ಅದಾವೆ ನಮ್ಮವು. ಸೊ ನುಗ್ಗೆ ಗಿಡನೂ ಕಾಯಿ ಆಗ್ತಿದ್ದಾವೆ. ಬಟ್ ಈ ವರ್ಷ ಚಳಿ ಎಫೆಕ್ಟಿಗೆ ಅಂಥ ಏನು ಹೇಳ್ಕೊಳ್ಳೋಂಥ ಕಾಯಿ ಇಲ್ಲ. ಭಾರಿ ಡ್ಯಾಮೇಜ್ ಆಗಿದ್ದಾವೆ ಗಿಡಗಳು ಬೆಳವಣಿಗೆನೂ ಇಲ್ಲ. ಅಲ್ಲಿ ನೋಡ್ತಿರ್ಬೋದು ನೀವು, ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಗಿಡಗಳದ್ದು ಬೆಳವಣಿಗೆನೂ ಇಲ್ಲ. ಸೊ ಇದೊಂದು ಸ್ವಲ್ಪ ಈ ಸರ್ತಿ ಚಳಿ ಎಫೆಕ್ಟಿಗೆ ಸ್ವಲ್ಪ ಲಾಸ್ ಮಾಡಿದೆ ಇದು. ಆಮೇಲೆ ಇದ್ರ ಜೊತೆ ಅದೇ ಗೋಡಂಬಿನೂ ಹಾಕಿದ್ದೀನಿ, ಮತ್ತು ಮ್ಯಾಂಗೋನೂ ಮಿಕ್ಸ್ ಮಾಡಿದ್ದೀನಿ, ಅದು ಇದೆ. ಇದನ್ನು ಬಿಟ್ಟು ಬೇರೆದಂತಂದರೆ ಇಲ್ಲಿ ನೋಡ್ಬೋದು, ಚಿಕ್ಕು ಇದು ಹಚ್ಚಿ ಇದನ್ನು ಹಚ್ಚಿ ಕೂಡ ಒಂದು 4-5 ತಿಂಗಳಾಯ್ತು ಅಷ್ಟೇ. ಇದು ಯಾವ ವೆರೈಟಿ ಅಂತ ನೆನಪಿಲ್ಲ. ಕ್ರಿಕೆಟ್ ಬಾಲ್ ಅಂತೂ ಅಲ್ಲ, ಇದು ಉದ್ದಕಾಯಿ ಬರುತ್ತಲ್ಲ, ಉದ್ದಕಾಯಿ. ಇದು ಕ್ರಿಕೆಟ್ ಬಾಲ್ ವೆರೈಟಿ ಒಂದು ಇಲ್ಲಿ ಹಚ್ಚಿದ್ದೀನಿ. ಇದು ಒಂದು ಕ್ರಿಕೆಟ್ ಬಾಲ್ ವೆರೈಟಿ ಇದೆ, ಅದೊಂದು ವೆರೈಟಿ, ಅದು ಉದ್ದಕಾಯಿ ವೆರೈಟಿ ಅದಂತೂ. ಆಮೇಲೆ ಇಲ್ಲಿ ಇದು ಬಂದುಬಿಟ್ಟು ಪೇರು. ಇದು ಯಾವ ವೆರೈಟಿ ಅಂತಂದ್ರೆ ತೈವಾನ್ ರೆಡ್, ಇದು ತೈವಾನ್ ಪಿಂಕ್. ಇದು ಇದನ್ನು ಕೂಡ ಹಚ್ಚಿ ಒಂದು 4-5 ತಿಂಗಳಾಯ್ತು ಅಷ್ಟೇ. ಇದಕ್ಕೂ ಮೊನ್ನೆ ಹಚ್ಚಿದ್ದು, ಒಂದು 3 ತಿಂಗಳಾಗಿರ್ಬೋದು ಅಷ್ಟೇ. ಒಳ್ಳೆ ಗ್ರೋತ್ ಐತಿ ಇದು. ಸೊ ಓವರಾಲ್ ಅಂತಂದ್ಬಿಟ್ರೆ ಇದು ನೋಡ್ರಿ, ಇದು ಗೋಡಂಬಿ ಗಿಡಗಳು ಕೆಲವೊಂದು ಈ ಸೈಜಿಗಿದ್ದಾವೆ. 2 ವರ್ಷದ ಗಿಡಗಳು ನೀವು ನೋಡ್ತಿರ್ಬೋದು ಇಲ್ಲಿ. ಇದು ಹೊಸದಾಗಿ ಪ್ಲ್ಯಾಂಟ್ ಮಾಡಿರೋ ಗೋಡಂಬಿ ಗಿಡಗಳು ಒಂದು 40 ಗಿಡ ಹಚ್ಚೀನಿ. ಕೆಲವೊಂದು ಈ ಸೈಜಿಗಿದ್ದಾವೆ, ಇಲ್ಲಿ ನೋಡ್ತಿರ್ಬೋದು. ಕೆಲವೊಂದು ಈ ಸೈಜಿಗಿದ್ದಾವೆ. ಆಮೇಲೆ ಇದು ನೋಡ್ರಿ, ಇಷ್ಟು ಇದು 2 ವರ್ಷ, 2 ವರ್ಷ ಅಂತಲೇ ಅಂದ್ಕೊಳ್ರಿ. 1-2 ವರ್ಷದ ಗಿಡಗಳು ಇವು ಗೋಡಂಬಿ ಗಿಡಗಳು. ಇವಾಗ ರೀಸೆಂಟಾಗಿ ಪ್ಲ್ಯಾಂಟೇಷನ್ ಮಾಡಿರೋವು ಈ ಸೈಜ್ಗಿದ್ದಾವೆ. ಕೆಲವೊಂದು ಗಿಡ ಅಂತೂ ಕೇಳಲೇಬಾರ್ದು, ಆ ರೇಂಜಿಗೆ ಬೆಳೆದಾವೆ. ನೋಡ್ಬೋದು ಇಲ್ಲಿ ಗಿಡ ನೋಡ್ರಿ. ಇದು 2 ವರ್ಷದ ಗಿಡ ಅಂತಿದ್ದು. 2 ವರ್ಷದ ಗಿಡ ಅನ್ಸೋದೇ ಇಲ್ಲ. ಹೆಚ್ಚು ಕಡಿಮೆ 3-3.5 ವರ್ಷ ಅನಿಸುತ್ತೆ. 2 ವರ್ಷಕ್ಕೆ ಬೆಳೆದು ಈ ರೇಂಜಿಗೆ ಬೆಳೆದು ಆಲ್ರೆಡಿ ಹೂ ಬಿಡಕತ್ತದ ಇದು. ಸೊ ಕೆಲವೊಂದು ಫಾಸ್ಟ್ ಗ್ರೋತ್ ಆಗ್ಯಾವ. ಹಾಕಿರೋ ಒಂದು 40 ಗಿಡದಾಗ ಒಂದು 10-15 ಗಿಡ ಒಳ್ಳೆ ಗ್ರೋತ್ ಆಗಿ ಆಲ್ರೆಡಿ ಹೂ ಬಿಡ್ತದವು ಈ ಥರ. ಆಮೇಲೆ ಅದ್ರ ಜೊತೆಗೆ ಮತ್ತು ಮ್ಯಾಂಗೋನು ಹಾಕಿದ್ನಲ್ಲ, ಈ ವರ್ಷ ಹಾಕಿರೋ ಮ್ಯಾಂಗೋ ಇದು.
ಹಾಕಿ ಒಂದು ಜೂನಿಗೆ ಹಾಕಿದ್ದು, ಹೆಚ್ಚು ಕಡಿಮೆ ಜುಲೈಗೆ. ಸೊ ಒಂದು 8 ತಿಂಗಳಾಯ್ತಿದ್ದು ಇದನ್ನು ಹಾಕಿ. ಸೊ ಇದು ಕೂಡ ಇದೆ. ಸೊ ಇದು ಹೊಸದಾಗಿ ಹಾಕಿರೋ ಮ್ಯಾಂಗೋ ಬಂದುಬಿಟ್ಟು ಒಂದು 30 ಗಿಡ ಆಗ್ಯಾವ ಕುಂತಾವ ಅನ್ಸುತ್ತೆ. ಅವು ಹಳೆ ದೊಡ್ಡ ಗಿಡಗಳು ಒಂದು 10 ಇದಾವೆ. ಸೊ ಟೋಟಲಾಗಿ ಒಂದು 40 ಗಿಡ ಹಾಕವು. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಬಂದುಬಿಟ್ಟು ಬಟರ್ ಫ್ರೂಟು, ಬೆಣ್ಣೆ ಹಣ್ಣು. ಇದು ಕೂಡ 2 ವರ್ಷ ಆಯ್ತು ಹಚ್ಚಿ, ಒಳ್ಳೆ ಗ್ರೋತ್ ಐತಿದು. ಇದು ನಾಟಿ ವೆರೈಟಿ, ಇದು ಹೈಬ್ರಿಡ್ ಅಂತೂ ಅಲ್ಲ, ನಾಟಿ ವೆರೈಟಿ. ಒಳ್ಳೆ ದೆವ್ವು ಬೆಳೆದಂಗೆ ಬೆಳಿತಿತ್ತು, ದೊಡ್ಡದಾಗ್ತದೆ ಫುಲ್ ಇದು ಕೂಡ. ಆಮೇಲೆ ಇದ್ರ ಜೊತೆಗೆ ಅಲ್ಲೊಂದಿದೆ, ಅಲ್ಲೊಂದು ಬಟರ್ ಫ್ರೂಟ್ ಇದೆ, ಇದು ಕೂಡ. ಇದನ್ನು 2 ವರ್ಷ ಆಯ್ತು ಹಚ್ಚಿ. ಇದು ಯಾಕೋ ಗೊತ್ತಿಲ್ಲ ಕೆಳಗೆ ಏನಾಗಿದೆ ಅಂತ ಗ್ರೋತ್ ಇಲ್ಲ ಇದು ಯಾಕೋ. ಆಮೇಲೆ ಇಲ್ಲಿ ನೋಡ್ರಿ, ಇದು ಬಂದುಬಿಟ್ಟು ಆರೆಂಜ್, ಇದು ನಾಗ್ಪುರ್ ಆರೆಂಜ್. ಇದು ಕೂಡ ಹಚ್ಚಿ 1.5-2 ವರ್ಷ ಆಯಿತು. ಇಲ್ಲೆಲ್ಲ ಡ್ರಿಪ್ ಕನೆಕ್ಷನು ಇಲ್ಲಿ ವಾಟ್ರದ್ದು ಸಪ್ಲೈನ ನೀಟಾಗಿ ಕೊಟ್ಟಿಲ್ಲ. ಇದು ಸುಮ್ಮನೆ ಯಾವಾಗಾದರೂ ಬಂದಾಗ ನೀರು ಹಾಕ್ತೀನಿ ಅಷ್ಟೇ. ಇದು ಸೈಡ್ ಇಲ್ಲಿ ಕಲ್ಲೆಲ್ಲ ಬಿಸಾಕಿದ್ವಿ ಒಡ್ಡಿಗಿರಲಿ ಸೈಡ್ಗೆ ಅಂತಂದ್ಬಿಟ್ಟು ಹಚ್ಚಿರೋ ಗಿಡ ಇದು. ಸೊ ಇದಕ್ಕೆ ಅಷ್ಟು ನೀಟಾಗಿ ವಾಟರ್ ಸಪ್ಲೈ ಎಲ್ಲ ಇಲ್ಲ, ಬಟ್ ಆದರೂ ಚೆನ್ನಾಗಿ ಬರ್ತದೆ ಇದು ಕೂಡ, ಅದನ್ನು ನೋಡೋಕ್ಕೆ ಹೋದರೆ. ಸೊ ಇದಿಷ್ಟು ನಮ್ಮ ಹೊಲದಾಗಿರುವಂತಹ ಗಿಡಗಳು ಇದೆ. ಯಾವ್ಯಾವ ಹಣ್ಣಿನ ಗಿಡಗಳಾಗಲಿ, ಬೇರೆ ಕಮರ್ಷಿಯಲ್ ಗಿಡಗಳಾಗಲಿ, ಇಷ್ಟು ನಮ್ಮ ಹೊಲದಾಗಿರುವಂಥ ಗಿಡಗಳು. ಹೆಚ್ಚು ಕಡಿಮೆ ಗೋಡಂಬಿ ಈ ಹೊಸದಾಗಿ ಪ್ಲ್ಯಾಂಟೇಷನ್ ಮಾಡಿರೋ ಅಷ್ಟೇ ಕನ್ಸಿಡರ್ ಮಾಡಿದರೆ 45, ಮ್ಯಾಂಗೋ ಒಂದು 40-45, ಮೂಸಂಬಿ ಒಂದು 30, ನುಗ್ಗೆ ಒಂದು 150-200 ಇದೆ. ಸೊ ಇಷ್ಟೆಲ್ಲ ಇದೆ. ಸೊ ಇನ್ನು ಮೂಸಂಬಿನ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಂದು 20 ಮೂಸಂಬಿ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ಆಮೇಲೆ ತೆಂಗು ಒಂದು 20-30 ಸಸಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಸೈಡಿಗೆ. ಸೊ ಇದು ನಮ್ಮ ಹೊಲದಾಗಿರುವಂಥ ವಸ್ತು ಗಿಡಗಳು. ಥ್ಯಾಂಕ್ ಯು.